ಕುಣಿಗಲ್ ತಾಲೂಕಿನ ನೀರಾವರಿ ಯೋಜನೆಗೆ ಶಾಸಕ ಡಾಕ್ಟರ್ ಎಚ್.ಡಿ. ರಂಗನಾಥ್ ಕೊಡುಗೆ ಏನೆಂಬುದನ್ನು ಕ್ಷೇತ್ರದ ಜನರ ಮುಂದಿಡುವ ಬದಲು ನೀರಾವರಿ ಹೋರಾಟಗಾರರಾದ ವೈ.ಕೆ. ರಾಮಯ್ಯ ಹೋರಾಟ ಸಮಿತಿ ಹೆಸರಿನಲ್ಲಿ ಹಳ್ಳಿಯ ಜನರಿಗೆ ಸುಳ್ಳು ಹೇಳಲು ಹೊರಟಿರುವ ಶಾಸಕರಿಗೆ ಯಾವುದೇ ನೈತಿಕ ಹಕ್ಕಿರುವುದಿಲ್ಲ ಎಂದು ತಾಲೂಕು ಜೆಡಿಎಸ್ ಅಧ್ಯಕ್ಷ ಬಿಎನ್ ಜಗದೀಶ್ ನಾಗರಾಜಯ್ಯ ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಆರೋಪಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಪುರಸಭಾಧ್ಯಕ್ಷ ಕೆಎಲ್ ಹರೀಶ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್, ಪ್ರೆಸ್ ರಂಗಸ್ವಾಮಿ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕೃಷ್ಣಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್, ರಮೇಶ್, ಮನೋಜ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಶಾಸಕರು 2014 ಪತ್ರ ತೋರಿಸ್ಬಿಟ್ಟು ನಿಮ್ಮ ಅವಧಿಯಲ್ಲಿ ನಾಗರಾಜನವ್ರ ಅವಧಿಯಲ್ಲಿ ಆಗಿರುವಂಥದ್ದು ನಾನಿರಲಿಲ್ಲ, ಶಾಸಕ ಆಗಿರಲಿಲ್ಲ, ಅವ್ರೇನು ಕಡಲೆಪುರಿ ತಿಂತಿದ್ರ ಅಂತ ಶಾಸಕರು ಕೇಳ್ತಾರೆ. ಶಾಸಕರಿಗೆ ಉತ್ತರ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ಡೇಟನ್ನ ಶಾಸಕರ ಕಂಡುಬಿಟ್ಟು ಡೇಟನ್ನು ಓದಿ. ನೀವು ಡಿಸ್ಪ್ಲೇ ಮಾಡೋಲ್ಲ 2014 ಕಾಪಿ. ಸರ್ಕಾರ ಇದ್ದಿದ್ದು ಯಾವುದದು? ಕಾಂಗ್ರೆಸ್ ಸರ್ಕಾರ, JDS ಸರ್ಕಾರ ಇರಲಿಲ್ಲ. ಶಾಸಕರಿಗೆ ಕನಿಷ್ಠ ಪ್ರಜ್ಞೆ ಇದೆ ಅಂತ ಅಂದ್ಕೊಳ್ತೀನಿ. ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ನೀವು ಆರೋಪ ಮಾಡಿದ್ರಿ 2018ರಿಂದ 2023ವರೆಗೂ BJP ಸರ್ಕಾರ ನನಗೇನು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ, ನನಗೆ ಲಿಂಕ್ ಏನಾದ್ರು ವಿರೋಧ ಮಾಡಿದ್ರು ಅಂತ ನೀವು ಹೇಳ್ತಿದ್ರೆ ನಿಮ್ಗೆ ಯಾಕೆ ನಡೆದಿಲ್ಲ? ಹಂಗಾರೆ ಅವತ್ತು ನಾಗರಾಜನವರು ವಿರೋಧ ಪಕ್ಷ ಶಾಸಕರಾಗಿದ್ರು. ದಯಮಾಡಿ ಮಾಧ್ಯಮದವ್ರು ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಮಾಧ್ಯಮದವರು ಈ ಡೇಟನ್ನು ಗಮನಿಸಬೇಕು. 28/12/2014 ಹೌದು. DK ಶಿವಕುಮಾರ್ ಅವ್ರ ಹತ್ರ ಹೋದ್ರೆ 10 ನಿಮಿಷಕ್ಕೆ ಒಂದು ಆದೇಶದ ಕಾಪಿ ಕೊಡ್ತಾರೆ. ಮಾಡ್ದಲ್ಲ ಮಾಡ್ಕೊಂಡು ಹೇಳಿ. ಚುನಾವಣೆ ಸಂದರ್ಭದಲ್ಲಿ ಒಂದು TMC ನೀರು ಅಲೋಕೇಶನ್ ಹಾಕಿದೆ ಅಂತ ದೊಡ್ಡದಾಗಿ ಬಿಲ್ಡಪ್ ತಗೊಂಡ್ರಲ್ಲ. ಎಲ್ಲಿ ಶಾಸಕರೇ? ಅಮೃತ ಹುಬ್ಳಿಗೆ ಹೋಗಿದ್ರಲ್ಲ ನೀವು ಇವತ್ತು? ಎಲ್ಲಿ ಒಂದು TMC ನೀರು ಅಲೋಕೇಶನ್ ಏನು ದೊಡ್ಡದಾಗಿ ಬಿಲ್ಡಪ್ ತಗೊಂಡ್ಬಿಟ್ರಲ್ಲ? ಏನು ಪಾಪ ನೀರಾವರಿ ನಮ್ಮ ಕೆಲವು ಮುಖಂಡರುಗಳು ಸೆಲ್ಫಿ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ನೀರಾವರಿ ಬಗ್ಗೆ ಮಾತಾಡ್ತಾರೆ. ಪುಣ್ಯಾತ್ಮರು ಕೇಳಿಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಸ್ವಾಮಿ, ಇಲ್ಲಿ ಒಂದು TMC ನೀರು ಮರ್ಕೋನಹಳ್ಳಿಗೆ ಯಾವ ಅಲೋಕೇಶನ್ ತೋರಿಸಿ ನೋಡೋಣ. 2019 ತಾಲೂಕಿನ ಜನತೆ ಗೂಬೆ ಕೂರಿಸಿದ್ರಲ್ಲ ನೀವು. ಯಡಿಯೂರು ಹೋಬಳಿ, ಹುಲಿಯೂರು ದುರ್ಗ ಹೋಬಳಿ, ಅಮೃತೂರು ಹೋಬಳಿಗೆ ಕುಡಿಯೋ ನೀರಿಗೆ ಅನ್ಬಿಟ್ಟು ಅಂತ ಎಲ್ಲಪ್ಪ ನಿಮ್ಮ ಅಲೋಕೇಶನ್ನು? ನಮ್ಮ ತಾಲೂಕಿನ ನೀರು ಕಿತ್ತಿ ದಾಮೂಲು ಕೊಟ್ಟಿದ್ದೀರ ನೀವು 1 TMCನ. ನಮ್ಮ ದಿವಂಗತ ವೈ.ಕೆ. ರಾಮಯ್ಯನವರು ಮತ್ತು ದಿವಂಗತ ಉಚ್ಮಾಸಿಗೌಡರ ಒಂದು ವೇದಿಕೆ ಅಂತ ಏನು ಮಾಡ್ಕೊಂಡಿದ್ದೀರಾ? ದಯಮಾಡಿ ಶಾಸಕರು ಮನವಿ ಮಾಡ್ಕೊಳ್ತೀನಿ. ನಿಮ್ಗೆ ಯಾವುದೇ ರೀತಿಯ ನೈತಿಕತೆ ಇಲ್ಲ. ಉಚ್ಮಾಸಿಗೌಡರ ಹೆಸರನ್ನ ಮತ್ತು ವೈ.ಕೆ. ರಾಮಯ್ಯನ ಹೆಸರನ್ನ ಬಳಸ್ಕೊಳ್ಳಿಕ್ಕೆ, ಉಪಯೋಗಿಸ್ಕೊಳ್ಳಿಕ್ಕೆ ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ರೀತಿ ಹಕ್ಕಿಲ್ಲ ಶಾಸಕರಿಗೆ. ಯಾವ ನೈತಿಕತೆ ಇಟ್ಕೊಂಡು ನೀವು ಆ ಒಂದು ಮಹನೀಯರ ಹೆಸರನ್ನ ಬಳಸ್ಕೊಂಡು ನೀವು ರಾಜಕೀಯ ಒಂದು ತೀವ್ರನ ತಿಳಿಸ್ಕೊಂಡಂಗೆ ಅರ್ಥ ಆಗ್ತಾ ಇಲ್ಲ. ಯಾವ ಉದ್ದೇಶ ಅನ್ನೋದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ದಯಮಾಡಿ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಮೊದಲು ಹೇಳೋದು ಏನು ದಿವಂಗತ ವೈ.ಕೆ. ರಾಮಯ್ಯನವರು ಮತ್ತು ಉಚ್ಮಾಸಿಗೌಡರ ವೇದಿಕೆ ಅಂತ ಮಾಡಿದ್ರ ಕೂಡಲೇ ಅದನ್ನು ಕೈ ಬಿಡಬೇಕು ಅನ್ನೋದು ನನ್ನ ತಾಲೂಕಿನ JDS ಪಕ್ಷದ ಒಂದು ಆಜ್ಞೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದನ್ನು ಕೈ ಬಿಡಬೇಕು. ನಿಮ್ಗೆ ಇಷ್ಟ ಇದೆ ಇಟ್ಕೊಳ್ಳಿ. ಇನ್ನು ಒಳ್ಳೊಳ್ಳೆ ಆಧುನಿಕ ಭಗೀರಥರು ನೀವು. ಶ್ರೀ ರಂಗನಾಥ ನಾಟಕ ಮಂಡಳಿಯಿಂದಲೂ ಇಟ್ಕೋಬೋದು. ಒಳ್ಳೊಳ್ಳೆ ಜನಗಳಿಗೆ ಒಳ್ಳೊಳ್ಳೆ ನಾಟಕಗಳನ್ನ ಹೆಂಗೆ ನಾಟಕ ಅಭಿನಯ ಒಳ್ಳೊಳ್ಳೆ ತೋರಿಸ್ತಾ ಇದ್ದೀರಾ. ಯಾವ ರೀತಿ ಜನಗಳನ್ನ ಮಳ್ಳು ಮಾಡ್ಬೋದು, ಜನಗಳಿಗೆ ಯಾವ ರೀತಿ ಸುಳ್ಳು ಹೇಳ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀರಾ. ಬನ್ನಿ ಚರ್ಚೆ ಮಾಡೋಣ. ಅದು ಬಿಟ್ಬಿಟ್ಟು ಈ ಡೋಂಗಿ ರಾಜಕಾರಣ ಮಾಡ್ಕೊಂಡು ದುಡ್ಡಿದೆ ಅಂದ್ಕೊಂಡು ಬಿರಿಯಾನಿ ಹಾಕ್ಸ್ಕೊಂಡು ಹಳ್ಳಿ ಮೇಲೆ ಜನಗಳಿಗೆ ಕುದುರೆ ಮೇಲೆ ಕತ್ತೆ ಮೇಲೆ ಕೂತ್ಕೊಂಡು ಜನಗಳಿಗೆ ದಾರಿ ತಿಪ್ಪಿಸೋಂಥ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಶಾಸಕರು. ನಿಮ್ಮ ಕೈ ಧ್ವನಿ ಮಾಡ್ಕೊಳ್ಳಿ. ಸ್ವಲ್ಪ ಗಂಭೀರವಾಗಿ ನೀರಾವರಿ ವಿಚಾರದಲ್ಲಿ ಜವಾಬ್ದಾರಿಯಿಂದ ವರ್ತನೆ ಮಾಡೋಕ್ಕೆ ಶಾಸಕರು. ನಿಮ್ಮ ಬಗ್ಗೆ ವೈಯಕ್ತಿಕವಾಗಿ ನಮ್ಗೆ ಯಾವುದು ದ್ವೇಷ ಇಲ್ಲ. ಆದರೆ ನೀರಾವರಿ ವಿಚಾರದಲ್ಲಿ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ. ಏನೊಂದು ಈಗ ನೀವು ಡೋಂಗಿ ರಾಜಕಾರಣ ಮಾಡ್ಕೊಂಡು ಹೊಟ್ಟಿದ್ರಲ್ಲ, ಹೊಸ ನಾಟಕ. ದಯಮಾಡಿ ಮಾಡಿ ಸತ್ಯ ಹೇಳ್ಕೊಂಬನ್ನಿ. ಮಾಡೋದ್ರ ಜೊತೆಗೆ ನಾಗರಾಜನ ಕಾಲದಲ್ಲಿ ಏನಾಯಿತು, ವೈ.ಕೆ. ರಾಮಯ್ಯ ಕಾಲದಲ್ಲಿ ಏನಾಯಿತು, ಇದನ್ನೆಲ್ಲ ಹೇಳಿ ಹೋಗಲಿ. ವೇದಿಕೆ ಮೇಲೆ ಬರೀ ಬುರುಡ ಪುರಾಣ ಶಾಸಕರದು. ಸತ್ಯನ ಶಾಸಕರು ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.